ಅಂಡ್ ಮತ್ತೆ ಇನ್ನೊಂದು ಏನಾಯ್ತಂದ್ರೆ ರಿಲೇಶನ್ಶಿಪ್ಸ್, ನನ್ನ ರಿಲೇಶನ್ಶಿಪ್ ನೋಡೋ ರೀತಿನೂ ಆ ಥರದ್ದಿಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಒಂಥರ ಕ್ಲಿಂಗಿ ಅಲ್ಲ ನಾನು, ಅಥವಾ ಒಬ್ಬರಿಗೆ ಹಿಡಿದಿಟ್ಕೊಂಡು ಒತ್ತಾಯಪೂರ್ವಕವಾಗಿ ಇನ್ನೇನು, ಐ ಆಮ್ ನಾಟ್ ಅ ಪರ್ಸನ್ ಎಟ್ ಆಲ್ ಆ ಥರ. ಆಮೇಲೆ ಅದೇ ನಿರೀಕ್ಷೆಯಲ್ಲೇ ಇರ್ತೀನಿ ನಾನು, ದಿ ಅದರ್ ಪರ್ಸನ್ ಆಲ್ಸೋ ಶುಡ್ ಟ್ರೀಟ್ ಮಿ ದ ಸೇಮ್ ವೇ ಅಂತ. ಬಟ್ ರಿಲೇಶನ್ಶಿಪ್ಸ್ ಎಲ್ಲ ವರ್ಕ್ ಆಗಿಲ್ಲ. ಆಮೇಲೆ ಅದು ಫಾರ್ ವೇರಿಯಸ್ ರೀಸನ್ಸ್. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅವ್ರ ಪರ್ಸನಾಲಿಟಿ, ನನ್ನ ಪರ್ಸನಾಲಿಟಿ, ಇಷ್ಟ ಕಷ್ಟ ಅದೆಲ್ಲ ಅಲ್ಲ. ನನ್ನ ಜೀವನ ಏನಾಗಿದೆ ಅಂತ ಹೇಳಿದ್ರೆ, ಐ ಹ್ಯಾವ್ ಬೀನ್ ಇನ್ ಟು ಪಬ್ಲಿಕ್ ಲೈಫ್ ವೆರಿ ಅರ್ಲಿ ಏಜ್. ಆಮೇಲೆ ಅದರಿಂದ ನಾನು ಎಷ್ಟು ಮಟ್ಟಿಗೆ ಹೊರ ಹೋಗಕ್ಕೆ ರೆಡಿ ಇದ್ದೀನಿ ಅನ್ನೋದು ಇದೆಲ್ಲ ಇದು ಮೇ ಬಿ ಬೇರೆಯವರಿಗಾದ್ರೆ ಬೇರೆ ತರ ಆಗುತ್ತೆ. ಈ ಪಬ್ಲಿಕ್ ಲೈಫಲ್ಲಿ ಇರೋರಿಗೆ ನಾವು ಹೊರಗೆ ಬರಕ್ ಆಗಲ್ಲ. ಅದು ಒಂದ್ಸಲ ನೀವು ಅದು ಒಳಗೆ ಕೂತ್ಕೊಂಡ್ ಬಿಟ್ರೆ ದಟ್ ಇಸ್ ನಾಟ್ ಆಸ್. ವಿ ಆರ್ ಲೈಕ್ ದಿಸ್, ದಟ್ಸ್ ವೈ ವಿ ಆರ್ ಹಿಯರ್ ಮೇ ಬಿ, ಅಲ್ವಾ? ವಾಪಸ್ ಹೋಗ್ಬಿಟ್ಟು ನಾನು ಈ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಅಥವಾ ಆ ರಿಲೇಶನ್ಶಿಪ್ ನಾನು ಸಾಕಾರ ಮಾಡ್ಲಿಕ್ಕಾಗಿ ನಾನು ಒಳಗೆ ಕೂತ್ಕೊಂಡು ಜಸ್ಟ್ ಟು ಪ್ರೂವ್ ಮೈ ಸೆಲ್ಫ್, ಯು ನೋ, ದೆನ್ ಇಟ್ ಇಸ್ ನಾಟ್ ಮೀ. So it is going against my personality.